ನಾಳೆಗೆ ಸಾರಿಗೆ ನೌಕರರ ಮುಷ್ಕರದ ಟ್ರೇಲರ್ ನಾಡಿದ್ದೇ ನಿಮಗೆ ಅಸಲಿ ಪಿಕ್ಚರ್ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಮೂಲಕ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ರು. ಸಂಧಾನ ಸಭೆಗಳು ವಿಫಲವಾದ ಹಿನ್ನೆಲೆಯಲ್ಲಿ ನಾಳೆಯಿಂದ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ನೌಕರರ ಬೇಡಿಕೆ ಏನು ಎತ್ತ ಅನ್ನೋದನ್ನ ನಾವು ಡಿಟೇಲ್ ಆಗಿ ನೋಡ್ತಾ ಹೋಗ್ತಾ ಇದ್ವಿ. ಗುರುವಾರ ಟ್ರೇಲರ್, ಶುಕ್ರವಾರದಿಂದ ಅಸಲಿ ಪಿಕ್ಚರ್. ಶುಕ್ರವಾರದಿಂದ ದಗಿಸುತ್ತೆ ಸಾರಿಗೆ ನೌಕರರ ಸಮರ. ಶುಕ್ರವಾರದಿಂದ ವರ್ಕ್ ಫ್ರಂ ಹೋಮ್ಗೆ ತೀರ್ಮಾನವನ್ನ ಮಾಡಿದ್ದಾರೆ. ನಾಳೆ ಸಂಜೆ ಫ್ರೀಡಂ ಪಾರ್ಕ್ನಲ್ಲಿ ನಾಯಕರ ಸುದ್ದಿಗೋಷ್ಠಿ ಇದೆ. ನಾಳೆಗೆ ಶುಕ್ರವಾರದ ಪ್ಲಾನ್ ಏನು ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ತಿಳಿಸುತ್ತೆ. ದೊಡ್ಡ ಮಟ್ಟದ ಹೋರಾಟಕ್ಕೆ ಜಂಟಿ ಕ್ರಿಯಾ ಸಮಿತಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಗುರುವಾರ ಟ್ರೇಲರ್, ಶುಕ್ರವಾರ ಅಸಲಿ ಪಿಕ್ಚರ್. ಅಂದ್ರೆ ಒಂದು ದಿನ ಸರ್ಕಾರ ಏನಾದ್ರೂ ನಮಗೆ ಸ್ಪಂದಿಸಬಹುದು ಅನ್ನೋ ಆಲೋಚನೆಯಲ್ಲಿ ನಾಳೆಗೆ ಸ್ವಲ್ಪ ನೋಡೋಣ ಅನ್ನೋ ರೀತಿಯಲ್ಲಿದ್ದಾರೆ. ನಾಡಿದ್ದಿಂದ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸ್ತಬ್ಧವಾಗುತ್ತೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿಯಲ್ಲಿ ಓಡಾಡುವಂತ ಜನರಿಗೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟುತ್ತೆ. ಸರ್ಕಾರ ಆನಂತರ ಆದ್ರೂ ಕೂಡ ಇವರನ್ನ ಮನವೊಲಿಸೋ ಪ್ರಯತ್ನ ನಿರಂತರವಾಗಿ ಮಾಡಿದೆ, ಆದ್ರೆ ಅದು ಸಫಲವಾಗಿಲ್ಲ. ಆನಂತರ ಇವರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಈಗ ಯಾವ ತೀರ್ಮಾನ ಮಾಡಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ನಮ್ಮ ಪ್ರತಿನಿಧಿ ವೀರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಶಾಂತಿನಗರದಿಂದ. ನಾನು ವೀರೇಶ್ ಮಾತಾಡಿಸ್ತೀನಿ. ವೀರೇಶ್, ಶಾಂತಿನಗರದಲ್ಲಿ ನಾಳಿನ ಸಾರಿಗೆ ನೌಕರರ ಮುಷ್ಕರಕ್ಕೆ ಸಾರಿಗೆ ನೌಕರರು ಏನೇನ್ ತಯಾರಿ ಮಾಡಿಕೊಂಡಿದ್ದಾರೆ, ಜನ ಏನ್ ಹೇಳ್ತಾ ಇದ್ದಾರೆ, ಏನೇನ್ ಬೇಡಿಕೆ ಈಡೇರಿಸಬೇಕು ಅಂತ ಹೇಳಿ ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ? ಓವರ್ ಟು ಯು ವೀರೇಶ್. ರಂಜಿತ್, ಕಳೆದ ವರ್ಷಗಳಿಂದ ಒಂದ್ ಕಡೆ ಸಾರಿಗೆ ನೌಕರರು ಸರ್ಕಾರಕ್ಕೆ ಹಲವು ಬೇಡಿಕೆ, ಅಂದ್ರೆ ಒಂದ್ ಕಡೆ ಸಂಬಳ ಹೆಚ್ಚಳ ಮಾಡಬೇಕು ಮತ್ತು 38 ತಿಂಗಳ ಹಿಂಬಾಕಿ ಕೊಡಬೇಕೆಂಬುದು ಇವರ ಪ್ರಮುಖ ಬೇಡಿಕೆ ಆಯಿತು. ಹೀಗಾಗಿ ಸಾರಿಗೆ ಸಚಿವರು ಸಿಎಂ ನೇತೃತ್ವದಲ್ಲಿ ಸಭೆ ಆಯಿತು, ಕಾರ್ಮಿಕ ಇಲಾಖೆಯ ಕಮಿಷನರ್ ಜೊತೆ ಸಭೆ ಆಯಿತು. ಬಟ್ ಇದುವರೆಗೂ ಸಂಧಾನ ಯಶಸ್ವಿಯಾಗಿಲ್ಲ, ವಿಫಲವಾಗಿದೆ. ಆ ಒಂದು ದೃಷ್ಟಿಯಿಂದ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಮುಂದಾಗಿದ್ದಾರೆ. ನಾಳೆ ಬೆಂಗಳೂರು ಚಲೋ ಕರೆ ಕೊಟ್ಟಿದ್ದಾರೆ, ಅಲ್ಲಿ ನೌಕರರು ಭಾಗಿಯಾಗಬಹುದು. ಅದಕ್ಕೆ ಕೌಂಟರ್ ಈಗ ಸಾರಿಗೆ ಇಲಾಖೆ ಕೊಟ್ಟಿದೆ, ಎಸ್ಮಾ ಜಾರಿ ಮಾಡಿದೆ ಮತ್ತು ನಾಳೆ ಯಾರು ಕೆಲಸಕ್ಕೆ ಬರಲ್ಲ ಅವತ್ತು ಸಂಬಳ ಕಟ್ಟಾಗುತ್ತೆ ಮತ್ತು ಖಡಕ್ಕಾಗಿ ಸಾರಿಗೆ ಇಲಾಖೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದ್ ಕಡೆ ಬಿಎಂಟಿಸಿ ಸೇರಿದಂತೆ 4 ನಿಗಮದ ಅಧಿಕಾರಿಗಳು ಇದೀಗ ನೌಕರರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಟ್ ಯಾಕಂದ್ರೆ ಕಳೆದ 10 ವರ್ಷ ಏನೋ ಪ್ರತಿಭಟನೆ ಮಾಡುವಾಗ ಒಂದ್ ಕಡೆ ಹೈಕೋರ್ಟ್ ಖಡಕ್ ಸೂಚನೆ ನೀಡಿತ್ತು. ಹೀಗಾಗಿ ಪ್ರತಿಭಟನೆಯನ್ನ ಮುಷ್ಕರವನ್ನ ಕೈಬಿಟ್ರು. ಇದೀಗ ಆಟೋಮೆಟಿಕ್ ಆಗಿ ಅಂದ್ರೆ ನಾವು ಪ್ರತಿಭಟನೆ ಮಾಡಿದ ನಂತರವೇ ನಾವು ಇನ್ನು ಮುಂದೆ ಯಾವುದೇ ಘೋಷಣೆ ಕೂಗಲ್ಲ, ಮನೆಯಲ್ಲಿ ಇದ್ದು ನಾವು ಮುಷ್ಕರಕ್ಕೆ ಭಾಗಿಯಾಗ್ತೀವಿ ಅಂತ ಒಂದ್ ಕಡೆ ಕೆಲ ನೌಕರರು ಹೇಳ್ತಿದ್ರೆ, ಆದ್ರೆ ಕೆಲ ನೌಕರರು ಎಸ್ಮಾ ಜಾರಿ ಮಾಡಿದ್ರೆ, ಮತ್ತೊಂದ್ ಕಡೆ ಏನೋ ಈ ಹಿಂದೆ ಮುಷ್ಕರದಲ್ಲಿ ಭಾಗಿಯಾದ ಸಾವಿರಾರು ಜನ ನೌಕರರನ್ನ ಸಸ್ಪೆಂಡ್, ಡಿಸ್ಮಿಸ್ ಮಾಡಿದ್ರು. ಆ ನೌಕರು ಇನ್ನೂ ಕಚೇರಿಗೆ ಅಲ್ಲಾಡ್ತಿದ್ದಾರೆ. ಹೀಗಾಗಿ ಕೆಲವರಿಗೆ ಭಯಸ ಇದೆ, ಯಾಕಪ್ಪ ಬೇಕು ಇದು ಮುಷ್ಕರದಲ್ಲಿ ಭಾಗಿಯಾಗಿ ಮತ್ತೊಂದು ಕಡೆ ಸಸ್ಪೆಂಡ್ ಮಾಡಬಹುದು, ಮತ್ತೊಂದು ಕಡೆ ಡಿಸ್ಮಿಸ್ ಮಾಡಬಹುದು. ಆ ಒಂದು ದೃಷ್ಟಿಯಿಂದ ಕೆಲ ನೌಕರರು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಒಂದ್ ಕಡೆ ನಾಳೆ ಮುಷ್ಕರ ಆಗುತ್ತೆ ಇಲ್ವಾ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾಳೆ ಬೆಂಗಳೂರು ಚಲೋ ಕರೆ ಕೊಟ್ಟಿದ್ದಾರೆ, ಮುಖಂಡರು ಭಾಗಿಯಾಗಲಿದ್ರೆ ಆ ಒಂದು ಸಭೆಯಲ್ಲಿ, ಆ ಒಂದು ಪ್ರತಿಭಟನೆಯಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಕಾದು ನೋಡ್ಬೇಕಾಗತ್ತೆ. ಹೀಗಾಗಿ ಕೆಲ ನೌಕರರು ಬೆಂಬಲ ಸೂಚನೆ ನೀಡಿದ್ರೆ, ಕೆಲ ನೌಕರರು ನಾವು ಭಾಗಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಗೊಂದಲ ಗೂಡಾಗಿದೆ. ಮತ್ತೊಂದು ಕಡೆ ಸಾರಿಗೆ ಅಧಿಕಾರಿಗಳಿಗ ಡಿಪೋ ಮ್ಯಾನೇಜರ್ಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾರೆಲ್ಲ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ, ಲಿಸ್ಟ್ ಎಲ್ಲ ರೆಡಿ ಮಾಡಿ, ಯಾಕಂದ್ರೆ ಎಸ್ಮಾ ಜಾರಿ ಮಾಡಿದ್ದಾರೆ. ಮತ್ತೊಂದು ಕಡೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ನೌಕರರು ನಾಳಿನ ಬೆಂಗಳೂರು ಚಲೋದಲ್ಲಿ ಭಾಗಿಯಾಗ್ತಾರೆ ಇಲ್ವೋ ಎಂಬುದು ಇನ್ನೂ ಸ್ಪಷ್ಟತೆ ಇಲ್ಲ. ಬಟ್ ಮುಖಂಡರು ಮಾತ್ರ ಈ ಬಾರಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ಮುಂದಾಗಿದ್ದಾರೆ. ರಂಜಿತ್, ಎಸ್, ಹಾಗೆ ಸಂಪರ್ಕದಲ್ಲಿರಿ ವೀರೇಶ್. ಸತ್ತರ್, ತಾವೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀರಿ. ಸಾರಿಗೆ ನೌಕರರು ಎಷ್ಟು ಮೆಂಟಲಿ ಫಿಕ್ಸ್ ಆಗಿದ್ದಾರೆ ನಾಳೆಯಿಂದ ಪ್ರತಿಭಟನೆಯನ್ನ ಮಾಡೋದಕ್ಕೆ? ಸದ್ಯ ಯಾವ ರೀತಿ ವಾತಾವರಣ ಮೆಜೆಸ್ಟಿಕ್ ನಲ್ಲಿ ಕಂಡು ಬರ್ತಾ ಇದೆ? ಜನರಿಗೆಲ್ಲ ಮಾಹಿತಿ ಇದೆಯಾ ನಾಳೆಯಿಂದ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಬಸ್ ಇಲ್ಲ ಅನ್ನೋದು? ಸತ್ತರ್, ರಂಜಿತ್, ಈ ಒಂದು ಬೆಂಗಳೂರು ಚಲೋ ವಿಚಾರವಾಗಿ ಈ ಹಿಂದನೆ ಕೆಲವು 2 ವಾರದ ಹಿಂದನೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮೆಜೆಸ್ಟಿಕ್ ನಲ್ಲಿ ಕರಪತ್ರವನ್ನು ಹಂಚುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಈ ಮೂಲಕ ನೀವು ಕೂಡ ಮುಷ್ಕರದಲ್ಲಿ ರೆಡಿಯಾಗಿ ಅನ್ನುವ ನಿಟ್ಟಿನ ಒಂದು ಮೆಸೇಜ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಯಾಕೆ ಈ ರೀತಿ ಮಾಡುತ್ತೆ ಅಂದ್ರೆ, ಈ ಹಿಂದೆ ಮಾಡಿದಂತಹ ಹೋರಾಟದ ಸಮಯದಲ್ಲಾಗಿರಬಹುದು, ಮುಷ್ಕರದ ಸಮಯದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು. ಈ ಹಿನ್ನೆಲೆ ಸಾರ್ವಜನಿಕರಿಗೆ ತಾವ್ಯಾಕೆ ಮುಷ್ಕರ ಹೂಡ್ತಿದ್ದೀವಿ ಅನ್ನೋದನ್ನು ಮನದಟ್ಟು ಮಾಡುವಂತಹ ಒಂದು ಕೆಲಸವನ್ನು ಈ ಹಿಂದೆನೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮಾಡಿತ್ತು. ಹಾಗಾಗಿ
ಹಾಗಾದ್ರೆ ನಾಳೆ ಮುಷ್ಕರ ಯಾವ ಮಟ್ಟಿಗೆ ಯಶಸ್ವಿಯಾಗುತ್ತೆ, ಇವರ ಬೇಡಿಕೆ ಯಾವ ರೀತಿಯಾಗಿದೆ, ಸದ್ಯ ಇವರ ಇನ್ಸೈಡ್ ಚಿತ್ರಣ ಏನು ಅನ್ನೋದನ್ನು ನೋಡೋದಾದ್ರೆ ಈ ಹಿಂದೆ ಸಿಎಂ ನೇತೃತ್ವದಲ್ಲಾಗಿರಬಹುದು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಎರಡು ಪ್ರಮುಖ ವಿಚಾರಗಳನ್ನು ಇವರು ಪ್ರಸ್ತಾಪ ಮಾಡಿದ್ರು. ಒಂದು, ಹಿಂಬಾಕಿ 38 ತಿಂಗಳ ಹಿಂಬಾಕಿ ಹಣವನ್ನು ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಇಲ್ಲ, ನಾವು 38 ತಿಂಗಳ ಹಿಂಬಾಕಿ ಹಣವನ್ನು ಕೊಡೋಕೆ ಸಾಧ್ಯ ಇಲ್ಲ, ಕೇವಲ 20 ತಿಂಗಳ ಅಥವಾ 18 ತಿಂಗಳ ಹಿಂಬಾಕಿ ಹಣವನ್ನು ಕೊಡ್ತೀವಿ ಅಂತ ಒಂದು ಬೇಡಿಕೆಯನ್ನು ಮುಂದಿಟ್ಟಿದಾಗ ಅದಕ್ಕೆ ವಿರೋಧ ಮಾಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಇದೇ ವಿಚಾರವಾಗಿ ಮತ್ತೊಂದು ಸುತ್ತಿನಲ್ಲಿ ಏನಾದರೂ ಇವರು ಸರ್ಕಾರ ಅಥವಾ ಸಾರಿಗೆ ಸಚಿವರು ನಮ್ಮನ್ನು ಮತ್ತೊಂದು ಸುತ್ತಿನ ಸಂಧಾನ ಸಭೆಗೆ ಕರೀತಾರ ಅನ್ನೋ ನಿಟ್ಟಿನಲ್ಲಿ ಕೂಡ ನಾಳೆ ಸಂಜೆವರೆಗೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಒಂದು ಕಾಯುವಂತಹ ಒಂದು ಕಾದು ನೋಡುವ ತಂತ್ರದ ಮೊರೆ ಹೋಗಿದೆ. ಈ ಹಿನ್ನೆಲೆ ನಾಳೆ ಸಂಜೆ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಅಂತಿಮ ಹಂತದ ಹೋರಾಟ ಏನು, ಮುಂದಿನ ಶುಕ್ರವಾರದಿಂದ ಯಾವ ರೀತಿಯಲ್ಲಿ ಹೋರಾಟ ಇರುತ್ತೆ ಅನ್ನೋದನ್ನು ನಾಳೆ ಸಂಜೆ 4 ಗಂಟೆಗೆ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಎಲ್ಲಾ ರೀತಿಯ 4 ನಿಗಮಗಳ ಜೊತೆಗೆ 4 ನೌಕರರ ಯೂನಿಯನ್ ಜೊತೆ ಮತ್ತೊಂದು ಸುತ್ತಿನ ಸಭೆ ಮಾಡಲು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಂದಾಗಿದೆ. ನಿನ್ನೆ ರಾತ್ರಿ ಕೂಡ 4 ನೌಕರರ ಯೂನಿಯನ್ ಜೊತೆ ಒಂದು ಸಭೆಯನ್ನು ಮಾಡಿತ್ತು. ಆ ಒಂದು ಸಭೆಯಲ್ಲೂ ಕೂಡ ಇವರು ತೆಗೆದುಕೊಂಡ ನಿರ್ಧಾರ ಏನಂದ್ರೆ ಯಾವುದೇ ಕಾರಣ ಕೂಡ ನಾವು ನಮ್ಮ ಬೇಡಿಕೆಯನ್ನು ಈಡೇರಿಸದ ಹೊರತಾಗಿ ಯಾವುದೇ ಕಾರಣ ಕೂಡ ನಾವು ಮುಷ್ಕರದಿಂದ ವಾಪಸ್ ಆಗಬಾರದು. ಸರ್ಕಾರಕ್ಕೆ ಬೇಕಾದ್ರೆ ನಾವು 25% ನಾವು ಸ್ಯಾಲರಿ ಹೈಕ್ ಅನ್ನು ಡಿಮ್ಯಾಂಡ್ ಮಾಡಿದ್ದೀವಿ. ಆ ಒಂದು ಪರ್ಸೆಂಟೇಜ್ ನಲ್ಲಿ ಬೇಕಾದ್ರೆ ಏನಾದ್ರೂ ನಾವು ಡಿಸ್ಕೌಂಟ್ ಮಾಡುವ, 15% ಕೇಳುವ. ಅದರ ಹೊರತಾಗಿ ಯಾವುದೇ ಕಾರಣ ಕೂಡ 38 ತಿಂಗಳ ಹಿಂಬಾಕಿ ಅನ್ನೋದ್ರಲ್ಲಿ ಯಾವುದೇ ರೀತಿಯಲ್ಲಿ ನಾವು ಕೂಡ ಸರ್ಕಾರದ ಮನವಿ ಅಥವಾ ಸರ್ಕಾರದ ವರ್ಷನ್ಗೆ ನಾವು ಒಪ್ಪುವುದು ಬೇಡ. ನಾವು 38 ತಿಂಗಳ ಹಿಂಬಾಕಿ ಹಣವನ್ನು ನಮಗೆ ಬರಲೇಬೇಕು. ಅದರ ಜೊತೆಗೆ 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಆಗಬೇಕು. ಸರ್ಕಾರ ಈಗ ಏನು 2024 ಬದಲು 2026 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನವನ್ನು ಪರಿಷ್ಕರಣೆ ಮಾಡುತ್ತೆ ಅಂತಂದ್ರೆ ಅದಕ್ಕೆ ನಾವು ಒಪ್ಪುವುದು ಬೇಡ. ಬೇಕಾದ್ರೆ ಪರ್ಸೆಂಟೇಜ್ ಏನಾದರೂ ಕಡಿಮೆ ಮಾಡಲಿ. ಅದರ ಹೊರತಾಗಿಯೂ ಕೂಡ 2 ವರ್ಷದ ನಾವು ವೇತನ ಪರಿಷ್ಕರಣೆ ಕೈ ಬಿಡುವುದು ಬೇಡ ಅನ್ನೋ ನಿರ್ಧಾರಕ್ಕೆ ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಕೂಡ ಬಂದಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್ ಹಾಗೆ ಸತ್ತರ್, ಥ್ಯಾಂಕ್ ಯು. ನಾಳೆಗೆ ಸಾರಿಗೆ ನೌಕರರ ಮುಷ್ಕರದ ಟ್ರೇಲರ್ ನಾಡಿದ್ದೇ ನಿಮಗೆ ಅಸಲಿ ಪಿಕ್ಚರ್ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಮೂಲಕ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ರು. ಸಂಧಾನ ಸಭೆಗಳು ವಿಫಲವಾದ ಹಿನ್ನೆಲೆಯಲ್ಲಿ ನಾಳೆಯಿಂದ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ನೌಕರರ ಬೇಡಿಕೆ ಏನು ಎತ್ತ ಅನ್ನೋದನ್ನ ನಾವು ಡಿಟೇಲ್ ಆಗಿ ನೋಡ್ತಾ ಹೋಗ್ತಾ ಇದ್ವಿ. ಗುರುವಾರ ಟ್ರೇಲರ್, ಶುಕ್ರವಾರದಿಂದ ಅಸಲಿ ಪಿಕ್ಚರ್. ಶುಕ್ರವಾರದಿಂದ ದಗಿಸುತ್ತೆ ಸಾರಿಗೆ ನೌಕರರ ಸಮರ. ಶುಕ್ರವಾರದಿಂದ ವರ್ಕ್ ಫ್ರಂ ಹೋಮ್ಗೆ ತೀರ್ಮಾನವನ್ನ ಮಾಡಿದ್ದಾರೆ. ನಾಳೆ ಸಂಜೆ ಫ್ರೀಡಂ ಪಾರ್ಕ್ನಲ್ಲಿ ನಾಯಕರ ಸುದ್ದಿಗೋಷ್ಠಿ ಇದೆ. ನಾಳೆಗೆ ಶುಕ್ರವಾರದ ಪ್ಲಾನ್ ಏನು ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ತಿಳಿಸುತ್ತೆ. ದೊಡ್ಡ ಮಟ್ಟದ ಹೋರಾಟಕ್ಕೆ ಜಂಟಿ ಕ್ರಿಯಾ ಸಮಿತಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಗುರುವಾರ ಟ್ರೇಲರ್, ಶುಕ್ರವಾರ ಅಸಲಿ ಪಿಕ್ಚರ್. ಅಂದ್ರೆ ಒಂದು ದಿನ ಸರ್ಕಾರ ಏನಾದ್ರೂ ನಮಗೆ ಸ್ಪಂದಿಸಬಹುದು ಅನ್ನೋ ಆಲೋಚನೆಯಲ್ಲಿ ನಾಳೆಗೆ ಸ್ವಲ್ಪ ನೋಡೋಣ ಅನ್ನೋ ರೀತಿಯಲ್ಲಿದ್ದಾರೆ. ನಾಡಿದ್ದಿಂದ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸ್ತಬ್ಧವಾಗುತ್ತೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿಯಲ್ಲಿ ಓಡಾಡುವಂತ ಜನರಿಗೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟತೆ. ಸರ್ಕಾರ ಆ ನಂತರ ಆದ್ರೂ ಕೂಡ ಇವ್ರನ್ನ ಮನವೊಲಿಸೋ ಪ್ರಯತ್ನ ನಿರಂತರವಾಗಿ ಮಾಡಿದೆ, ಆದ್ರೆ ಅದು ಸಫಲವಾಗಿಲ್ಲ. ಆನಂತರ ಇವರ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ಈಗ ಯಾವ ತೀರ್ಮಾನ ಮಾಡಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ನಮ್ಮ ಪ್ರತಿನಿಧಿ ವೀರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಶಾಂತಿನಗರದಿಂದ. ನಾನು ವೀರೇಶ್ ಮಾತಾಡಿಸ್ತೀನಿ. ವೀರೇಶ್, ಶಾಂತಿನಗರದಲ್ಲಿ ನಾಳಿನ ಸಾರಿಗೆ ನೌಕರರ ಮುಷ್ಕರಕ್ಕೆ ಸಾರಿಗೆ ನೌಕರರು ಏನೇನ್ ತಯಾರಿ ಮಾಡಿಕೊಂಡಿದ್ದಾರೆ, ಜನ ಏನ್ ಹೇಳ್ತಾ ಇದ್ದಾರೆ, ಏನೇನ್ ಬೇಡಿಕೆ ಈಡೇರಿಸಬೇಕು ಅಂತ ಹೇಳಿ ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ? ಓವರ್ ಟು ಯು ವೀರೇಶ್. ರಂಜಿತ್, ಕಳೆದ ವರ್ಷಗಳಿಂದ ಒಂದ್ ಕಡೆ ಸಾರಿಗೆ ನೌಕರರು ಸರ್ಕಾರಕ್ಕೆ ಹಲವು ಬೇಡಿಕೆ, ಅಂದ್ರೆ ಒಂದ್ ಕಡೆ ಸಂಬಳ ಹೆಚ್ಚಳ ಮಾಡಬೇಕು ಮತ್ತು 38 ತಿಂಗಳ ಹಿಂಬಾಕಿ ಕೊಡಬೇಕೆಂಬುದು ಇವರ ಪ್ರಮುಖ ಬೇಡಿಕೆ ಆಯಿತು. ಹೀಗಾಗಿ ಸಾರಿಗೆ ಸಚಿವರು ಸಿಎಂ ನೇತೃತ್ವದಲ್ಲಿ ಸಭೆ ಆಯಿತು, ಕಾರ್ಮಿಕ ಇಲಾಖೆಯ ಕಮಿಷನರ್ ಜೊತೆ ಸಭೆ ಆಯಿತು. ಬಟ್ ಇದುವರೆಗೂ ಸಂಧಾನ ಯಶಸ್ವಿಯಾಗಿಲ್ಲ, ವಿಫಲವಾಗಿದೆ. ಆ ಒಂದು ದೃಷ್ಟಿಯಿಂದ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಈಗ ಮುಂದಾಗಿದ್ದಾರೆ. ನಾಳೆ ಬೆಂಗಳೂರು ಚಲೋ ಕರೆ ಕೊಟ್ಟಿದ್ದಾರೆ, ಅಲ್ಲಿ ನೌಕರರು ಭಾಗಿಯಾಗಬಹುದು. ಅದಕ್ಕೆ ಕೌಂಟರ್ ಈಗ ಸಾರಿಗೆ ಇಲಾಖೆ ಕೊಟ್ಟಿದೆ, ಎಸ್ಮಾ ಜಾರಿ ಮಾಡಿದೆ ಮತ್ತು ನಾಳೆ ಯಾರು ಕೆಲಸಕ್ಕೆ ಬರಲ್ಲ ಅವತ್ತು
ಸಂಬಳ ಕಟ್ಟಾಗುತ್ತೆ ಮತ್ತು ಖಡಕ್ ಆಗಿ ಸಾರಿಗೆ ಇಲಾಖೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದ್ ಕಡೆ ಬಿಎಂಟಿಸಿ ಸೇರಿದಂತೆ 4 ನಿಗಮದ ಅಧಿಕಾರಿಗಳು ಇದೀಗ ನೌಕರರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಟ್ ಯಾಕಂದ್ರೆ ಕಳೆದ 10 ವರ್ಷ ಏನೋ ಪ್ರತಿಭಟನೆ ಮಾಡುವಾಗ ಒಂದ್ ಕಡೆ ಹೈಕೋರ್ಟ್ ಖಡಕ್ ಸೂಚನೆ ನೀಡಿತ್ತು. ಹೀಗಾಗಿ ಪ್ರತಿಭಟನೆಯನ್ನ ಮುಷ್ಕರವನ್ನ ಕೈಬಿಟ್ರು. ಇದೀಗ ಆಟೋಮೆಟಿಕ್ ಆಗಿ ಅಂದ್ರೆ ನಾವು ಪ್ರತಿಭಟನೆ ಮಾಡಿದ ನಂತರವೇ ನಾವು ಇನ್ನು ಮುಂದೆ ಯಾವುದೇ ಘೋಷಣೆಗೆ ಹೋಗಲ್ಲ, ಮನೆಯಲ್ಲಿ ಇದ್ದು ನಾವು ಮುಷ್ಕರಕ್ಕೆ ಭಾಗಿಯಾಗ್ತೀವಿ ಅಂತ ಒಂದ್ ಕಡೆ ಕೆಲ ನೌಕರರು ಹೇಳ್ತಿದ್ರೆ, ಆದ್ರೆ ಕೆಲ ನೌಕರರು ಎಸ್ಮಾ ಜಾರಿ ಮಾಡಿದ್ರೆ, ಮತ್ತೊಂದ್ ಕಡೆ ಏನೋ ಈ ಹಿಂದೆ ಮುಷ್ಕರದಲ್ಲಿ ಭಾಗಿಯಾದ ಸಾವಿರಾರು ಜನ ನೌಕರರನ್ನ ಸಸ್ಪೆಂಡ್ ಡಿಸ್ಮಿಸ್ ಮಾಡಿದ್ರು. ಆ ನೌಕರು ಇನ್ನೂ ಕಚೇರಿಗೆ ಅಲ್ಲಾಡ್ತಿದ್ದಾರೆ. ಹೀಗಾಗಿ ಕೆಲವರಿಗೆ ಭಯಸ ಇದೆ, ಯಾಕಪ್ಪ ಬೇಕು ಇದು ಮುಷ್ಕರದಲ್ಲಿ ಭಾಗಿಯಾಗಿ ಮತ್ತೊಂದು ಕಡೆ ಸಸ್ಪೆಂಡ್ ಮಾಡಬಹುದು, ಮತ್ತೊಂದು ಕಡೆ ಡಿಸ್ಮಿಸ್ ಮಾಡಬಹುದು. ಆ ಒಂದು ದೃಷ್ಟಿಯಿಂದ ಕೆಲ ನೌಕರರು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಒಂದ್ ಕಡೆ ನಾಳೆ ಮುಷ್ಕರ ಆಗುತ್ತೆ ಇಲ್ವಾ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾಳೆ ಬೆಂಗಳೂರು ಚಲೋ ಕರೆ ಕೊಟ್ಟಿದ್ದಾರೆ, ಮುಖಂಡರು ಭಾಗಿಯಾಗ್ಲಿದ್ರೆ ಆ ಒಂದು ಸಭೆಯಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಕಾದು ನೋಡ್ಬೇಕಾಗತ್ತೆ. ಹೀಗಾಗಿ ಕೆಲ ನೌಕರರು ಬೆಂಬಲ ಸೂಚನೆ ನೀಡಿದ್ರೆ, ಕೆಲ ನೌಕರರು ನಾವು ಭಾಗಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಗೊಂದಲ ಗೂಡಾಗಿದೆ. ಮತ್ತೊಂದು ಕಡೆ ಸಾರಿಗೆ ಅಧಿಕಾರಿಗಳಿಗ ಡಿಪೋ ಮ್ಯಾನೇಜರ್ಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾರೆಲ್ಲ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ, ಲಿಸ್ಟ್ ಎಲ್ಲ ರೆಡಿ ಮಾಡಿ, ಯಾಕಂದ್ರೆ ಎಸ್ಮಾ ಜಾರಿ ಮಾಡಿದ್ದಾರೆ. ಮತ್ತೊಂದು ಕಡೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ನೌಕರರು ನಾಳಿನ ಬೆಂಗಳೂರು ಚಲೋದಲ್ಲಿ ಭಾಗಿಯಾಗ್ತಾರೆ ಇಲ್ವೋ ಎಂಬುದು ಇನ್ನೂ ಸ್ಪಷ್ಟತೆ ಇಲ್ಲ. ಬಟ್ ಮುಖಂಡರು ಮಾತ್ರ ಈ ಬಾರಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ಮುಂದಾಗಿದ್ದಾರೆ. ರಂಜಿತ್, ಎಸ್, ಹಾಗೆ ಸಂಪರ್ಕದಲ್ಲಿರಿ ವೀರೇಶ್. ಸತ್ತರ, ತಾವೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀರಿ. ಸಾರಿಗೆ ನೌಕರರು ಎಷ್ಟು ಮೆಂಟಲಿ ಫಿಕ್ಸ್ ಆಗಿದ್ದಾರೆ ನಾಳೆಯಿಂದ ಪ್ರತಿಭಟನೆಯನ್ನ ಮಾಡೋದಕ್ಕೆ? ಸದ್ಯ ಯಾವ ರೀತಿ ವಾತಾವರಣ ಮೆಜೆಸ್ಟಿಕ್ ನಲ್ಲಿ ಕಂಡು ಬರ್ತಾ ಇದೆ? ಜನರಿಗೆಲ್ಲ ಮಾಹಿತಿ ಇದೆಯಾ ನಾಳೆಯಿಂದ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಬಸ್ ಇಲ್ಲ ಅನ್ನೋದು? ಸತ್ತರ್, ರಂಜಿತ್, ಈ ಒಂದು ಬೆಂಗಳೂರು ಚಲೋ ವಿಚಾರವಾಗಿ ಈ ಹಿಂದೆನೆ ಕೆಲವು 2 ವಾರದ ಹಿಂದೆನೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮೆಜೆಸ್ಟಿಕ್ ನಲ್ಲಿ ಕರಪತ್ರವನ್ನು ಹಂಚುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಈ ಮೂಲಕ ನೀವು ಕೂಡ ಮುಷ್ಕರದಲ್ಲಿ ರೆಡಿಯಾಗಿ ಅನ್ನುವ ನಿಟ್ಟಿನ ಒಂದು ಮೆಸೇಜ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಯಾಕೆ ಈ ರೀತಿ ಮಾಡುತ್ತೆ ಅಂದ್ರೆ, ಈ ಹಿಂದೆ ಮಾಡಿದಂತಹ ಹೋರಾಟದ ಸಮಯದಲ್ಲಿ ಆಗಿರಬಹುದು, ಮುಷ್ಕರದ ಸಮಯದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು. ಈ ಹಿನ್ನೆಲೆ ಸಾರ್ವಜನಿಕರಿಗೆ ತಾವ್ಯಾಕೆ ಮುಷ್ಕರ ಹೂಡ್ತಿದ್ದೀವಿ ಅನ್ನೋದನ್ನು ಮನದಟ್ಟು ಮಾಡುವಂತಹ ಒಂದು ಕೆಲಸವನ್ನು ಈ ಹಿಂದೆನೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮಾಡಿತ್ತು. ಹಾಗಾದ್ರೆ ನಾಳೆ ಮುಷ್ಕರ ಯಾವ ಮಟ್ಟಿಗೆ ಯಶಸ್ವಿಯಾಗಿತ್ತು, ಇವರ ಬೇಡಿಕೆ ಯಾವ ರೀತಿಯಾಗಿದೆ, ಸದ್ಯ ಇವರ ಇನ್ಸೈಡ್ ಚಿತ್ರಣ ಏನು ಅನ್ನೋದನ್ನು ನೋಡೋದಾದ್ರೆ, ಈ ಹಿಂದೆ ಸಿಎಂ ನೇತೃತ್ವದಲ್ಲಿ ಆಗಿರಬಹುದು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ 2 ಪ್ರಮುಖ ವಿಚಾರಗಳನ್ನು ಇವರು ಪ್ರಸ್ತಾಪ ಮಾಡಿದ್ರು. ಒಂದು, ಹಿಂಬಾಕಿ 38 ತಿಂಗಳ ಹಿಂಬಾಕಿ ಹಣವನ್ನು ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಇಲ್ಲ, ನಾವು 38 ತಿಂಗಳ ಹಿಂಬಾಕಿ ಹಣವನ್ನು ಕೊಡೋಕೆ ಸಾಧ್ಯ ಇಲ್ಲ, ಕೇವಲ 20 ತಿಂಗಳ ಅಥವಾ 18 ತಿಂಗಳ ಹಿಂಬಾಕಿ ಹಣವನ್ನು ಕೊಡ್ತೀವಿ ಅಂತ ಒಂದು ಬೇಡಿಕೆಯನ್ನು ಮುಂದಿಟ್ಟಿದಾಗ ಅದಕ್ಕೆ ವಿರೋಧ ಮಾಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಇದೇ ವಿಚಾರವಾಗಿ ಮತ್ತೊಂದು ಸುತ್ತಿನಲ್ಲಿ ಏನಾದರೂ ಇವರು ಸರ್ಕಾರ ಅಥವಾ ಸಾರಿಗೆ ಸಚಿವರು ನಮ್ಮನ್ನು ಮತ್ತೊಂದು ಸುತ್ತಿನ ಸಂಧಾನ ಸಭೆಗೆ ಕರೀತಾರ ಅನ್ನೋ ನಿಟ್ಟಿನಲ್ಲಿ ಕೂಡ ನಾಳೆ ಸಂಜೆವರೆಗೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಒಂದು ಕಾಯುವಂತಹ ಒಂದು ಕಾದು ನೋಡುವ ತಂತ್ರದ ಮೊರೆ ಹೋಗಿದೆ. ಈ ಹಿನ್ನೆಲೆ ನಾಳೆ ಸಂಜೆ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಅಂತಿಮ ಹಂತದ ಹೋರಾಟ ಏನು, ಮುಂದಿನ ಶುಕ್ರವಾರದಿಂದ ಯಾವ ರೀತಿಯಲ್ಲಿ ಹೋರಾಟ ಇರುತ್ತೆ ಅನ್ನೋದನ್ನು ನಾಳೆ ಸಂಜೆ 4 ಗಂಟೆಗೆ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಎಲ್ಲಾ ರೀತಿಯ 4 ನಿಗಮಗಳ ಜೊತೆಗೆ 4 ನೌಕರರ ಯೂನಿಯನ್ ಜೊತೆ ಮತ್ತೊಂದು ಸುತ್ತಿನ ಸಭೆ ಮಾಡಲು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಂದಾಗಿದೆ. ನಿನ್ನೆ ರಾತ್ರಿ ಕೂಡ 4 ನೌಕರರ ಯೂನಿಯನ್ ಜೊತೆ ಒಂದು ಸಭೆಯನ್ನು ಮಾಡಿತ್ತು. ಆ ಒಂದು ಸಭೆಯಲ್ಲೂ ಕೂಡ ಇವರು ತೆಗೆದುಕೊಂಡ ನಿರ್ಧಾರ ಏನಂದ್ರೆ, ಯಾವುದೇ ಕಾರಣ ಕೂಡ ನಾವು ನಮ್ಮ ಬೇಡಿಕೆಯನ್ನು ಈಡೇರಿಸದ ಹೊರತಾಗಿ ಯಾವುದೇ ಕಾರಣ ಕೂಡ ನಾವು ಮುಷ್ಕರದಿಂದ ವಾಪಸ್ ಆಗಬಾರದು. ಸರ್ಕಾರಕ್ಕೆ ಬೇಕಾದ್ರೆ ನಾವು 25% ನಾವು ಸ್ಯಾಲರಿ ಹೈಕ್ ಅನ್ನು ಡಿಮ್ಯಾಂಡ್ ಮಾಡಿದ್ದೀವಿ. ಆ ಒಂದು ಪರ್ಸೆಂಟೇಜ್ ನಲ್ಲಿ ಬೇಕಾದ್ರೆ ಏನಾದ್ರೂ ನಾವು ಡಿಸ್ಕೌಂಟ್ ಮಾಡುವ, 15% ಕೇಳುವ. ಅದರ ಹೊರತಾಗಿ ಯಾವುದೇ ಕಾರಣ ಕೂಡ 38 ತಿಂಗಳ ಹಿಂಬಾಕಿ ಅನ್ನೋದ್ರಲ್ಲಿ ಯಾವುದೇ ರೀತಿಯಲ್ಲಿ ನಾವು ಕೂಡ ಸರ್ಕಾರದ ಮನವಿ ಅಥವಾ ಸರ್ಕಾರದ ವರ್ಷನಿಗೆ ನಾವು ಒಪ್ಪುವುದು ಬೇಡ. ನಾವು 38 ತಿಂಗಳ ಹಿಂಬಾಕಿ ಹಣವನ್ನು ನಮಗೆ ಬರಲೇಬೇಕು. ಅದರ ಜೊತೆಗೆ 2024 ಜನವರಿ 1ಕ್ಕೆ ಅನ್ವಯ ಆಗುವಂತ ವೇತನ ಪರಿಷ್ಕರಣೆ ಆಗಬೇಕು. ಸರ್ಕಾರ ಈಗ ಏನು 2024 ಬದಲು 2026 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನವನ್ನು ಪರಿಷ್ಕರಣೆ ಮಾಡುತ್ತೆ ಅಂತಂದ್ರೆ ಅದಕ್ಕೆ ನಾವು ಒಪ್ಪುವುದು ಬೇಡ. ಬೇಕಾದ್ರೆ ಪರ್ಸೆಂಟೇಜ್ ಏನಾದರೂ ಕಡಿಮೆ ಮಾಡಲಿ. ಅದರ ಹೊರತಾಗಿಯೂ ಕೂಡ 2 ವರ್ಷದ ನಾವು ವೇತನ ಪರಿಷ್ಕರಣೆ ಕೈ ಬಿಡುವುದು ಬೇಡ ಅನ್ನೋ ನಿರ್ಧಾರಕ್ಕೆ ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಕೂಡ ಬಂದಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್ ಹಾಗೆ ಸತ್ತರ್, ಥ್ಯಾಂಕ್ ಯು.